Hello, hi students. Welcome back to the Rakesh Magdum YouTube channel. Today I am discussing some important topic question answers, that is synthetic fibers and plastics. ಎಲ್ಲ ಆತ್ಮೀಯ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನಾನು ಸಿಂಥೆಟಿಕ್ ಫೈಬರ್ಸ್ ಮತ್ತು ಪ್ಲಾಸ್ಟಿಕ್ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರುವ ಎಲ್ಲ ಪ್ರಶ್ನಾವಳಿಗಳನ್ನು ವಿಶ್ಲೇಷಣೆ ಮಾಡಲಿದ್ದೇನೆ. ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮೊದಲನೇ ಕ್ವಶನ್ಸ್ಗೆ ಹೋಗೋಣ. ಫಸ್ಟ್ ಕ್ವಶನ್ಸ್ ಎಕ್ಸೈಸಲ್ಲಿರ್ತಕ್ಕಂಥದ್ದು, ಎಕ್ಸ್ಪ್ಲೈನ್ ವೈ ಸಮ್ ಫೈಬರ್ಸ್ ಆರ್ ಕಾಲ್ಡ್ ಸಿಂಥೆಟಿಕ್ಸ್. ನಾವು ಕೆಲವೊಂದು ಎಳೆಗಳನ್ನು ಏಕೆ ಸಂಶ್ಲೇಷಿತ ಎಳೆಗಳು ಅಂತ ಕರೆಯಲಾಗ್ತದೆ. ಆನ್ಸರ್ ಈಸ್, ದೇರ್ ಆರ್ ಸಮ್ ಫೈಬರ್ಸ್ ದ್ಯಾಟ್ ಆರ್ ಪ್ರಿಪೇರ್ಡ್ ಬೈ ಮ್ಯಾನ್ ಬೈ ಯೂಸಿಂಗ್ ಕೆಮಿಕಲ್ಸ್. ಅಂದರೆ ಕೆಲವು ಎಳೆಗಳನ್ನು ಮಾನವ ಏನು ಮಾಡುತ್ತಾ ತನ್ನ ಉಪಯೋಗಕ್ಕಾಗಿ ಕೆಲವು ರಾಸಾಯನಿಕವನ್ನು ಬಳಕೆ ಮಾಡಿ ತಯಾರು ಮಾಡಿದ್ದಾನೆ. ದೀಸ್ ಆರ್ ಕಾಲ್ಡ್ ಸಿಂಥೆಟಿಕ್ ಫೈಬರ್ಸ್. ಅವುಗಳನ್ನು ನಾವು ಸಿಂಥೆಟಿಕ್ ಫೈಬರ್ಸ್, ಸಿಂಥೆಟಿಕ್ ನಾರುಗಳು ಅಂತ ಕರೆಯಲಾಗ್ತದೆ. ದೀಸ್ ಮೇಡ್ ಆಫ್ ಸ್ಮಾಲ್ ಯೂನಿಟ್ ಆಫ್ ದ್ಯಾಟ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಎ ಲಾಂಗ್ ಚೈನ್. ಅಂದರೆ ಅತಿ ಚಿಕ್ಕ ಘಟಕಗಳ ಸಂಯೋಜನೆಯಿಂದ ಮಾಡಿರ್ತಕ್ಕಂಥ ಒಂದು ದೊಡ್ಡದಾದ ಒಂದು ಪಾಲಿಮರ್ ಆಗಿದೆ. ಎಕ್ಸಾಂಪಲ್ ಸಿಂಥೆಟಿಕ್ ಫೈಬರ್ಸ್ಗೆ ರೇಯಾನ್, ನೈಲಾನ್, ಪಾಲಿಯೆಸ್ಟರ್ ಮತ್ತು ಅಕ್ರಲಿಕನ್ನು ಕೊಡ್ಬೋದು. ನೆಕ್ಸ್ಟ್ ಕ್ವಶನ್ ಬರ್ತಕ್ಕಂಥದ್ದು, ಮಾರ್ಕ್ ದಿ ಕರೆಕ್ಟ್ ಆನ್ಸರ್ಸ್. ರೇಯಾನ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಸಿಂಥೆಟಿಕ್ ಫೈಬರ್ಸ್ ಬಿಕಾಸ್. ಆಪ್ಷನ್ ಎ, it has a silk-like appearance. Option B, it is obtained from wood pulp. Option C, its fibers can be also woven like those natural fibers. ನೋಡಿರಿ, ರೇಯಾನ್ ಈಸ್ ಡಿಫ್ರೆಂಟ್ ಫ್ರಮ್ ಸಿಂಥೆಟಿಕ್ ಫೈಬರ್ಸ್ ಅಂತ ಯಾಕೆ ಕರಿತೀವಿ ಅಂದರೆ, ರೇಯಾನ್ ಈಸ್ ಪ್ರಿಪ್ರೇಷನ್ ಮಾಡ್ಬೇಕಾರೆ ಬಳಕೆ ಮಾಡ್ತಕ್ಕಂಥ ರಾ ಮಟೀರಿಯಲ್ಸ್ ಯಾವುದಂದ್ರೆ ವುಡ್ ಪಲ್ಪು. ಅದಕ್ಕೆ ಇಟ್ ಈಸ್ ಒಬ್ಟೈನ್ ಫ್ರಮ್ ವುಡ್ ಪಲ್ಪ್. ಮರದ ತಿರುಳಿಂದ ಪಡೆದಂಥ ನೈಸರ್ಗಿಕ ವಸ್ತು ಯಾವುದಂದ್ರೆ ಅದು ರೇಯಾನ್ ಆಗಿರ್ತದೆ. ಅದಕ್ಕೆ ಆನ್ಸರ್ ಈಸ್ ಬಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತದ. ಈಗ ಫಸ್ಟ್ ಕ್ವಶನ್, ಸಿಂಥೆಟಿಕ್ ಫೈಬರ್ಸ್ ಆರ್ ಆಲ್ಸೋ ಕಾಲ್ಡ್ ಡ್ಯಾಶ್ ಆರ್ ಡ್ಯಾಶ್ ಫೈಬರ್ಸ್ ಅಂತದ. ನೋಡಿ, ಸಿಂಥೆಟಿಕ್ ಫೈಬರ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಮ್ಯಾನ್ ಮೇಡ್ ಫೈಬರ್ಸ್ ಅಂತ ಕರಿತೀವಿ, ಅಥವಾ ಆರ್ಟಿಫಿಷಿಯಲ್ ಫೈಬರ್ಸ್ ಅಂತ ಕರಿತೀವಿ. ಅದಕ್ಕೆ ಒಂದೇ ಆನ್ಸರು ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್ ಫೈಬರ್ಸ್. ಇನ್ನು ಸೆಕೆಂಡ್ ಒನ್, ಸಿಂಥೆಟಿಕ್ ಫೈಬರ್ಸ್ ಆರ್ ಸಿಂಥಸೈಸ್ಡ್ ಫ್ರಮ್ ಎ ರಾ ಮಟೀರಿಯಲ್ ಕಾಲ್ಡ್. ಆನ್ಸರ್ ಈಸ್ ಪೆಟ್ರೋಕೆಮಿಕಲ್ಸ್. ರಾ ಮಟೀರಿಯಲ್ ಯಾವುದ್ರೆ ಪೆಟ್ರೋಕೆಮಿಕಲ್ಸ್. ನೆಕ್ಸ್ಟು, ಲೈಕ್ ಸಿಂಥೆಟಿಕ್ ಫೈಬರ್ಸ್ ಪ್ಲಾಸ್ಟಿಕ್ ಈಸ್ ಆಲ್ಸೋ ಆ್ಯಸ್ ಎ ಪಾಲಿಮರ್. ಅದಕ್ಕೆ ರೈಟ್ ಆನ್ಸರ್ ಈಸ್ ಪಾಲಿಮರ್ ಆಗ್ತದೆ. ನೆಕ್ಸ್ಟು, ಗಿವ್ ಎಕ್ಸಾಂಪಲ್ ವಿಚ್ ಇಂಡಿಕೇಟ್ಸ್ ದ್ಯಾಟ್ ನೈಲಾನ್ ಫೈಬರ್ಸ್ ಆರ್ ವೆರಿ ಸ್ಟ್ರಾಂಗ್. ನೈಲಾನ್ ಫೈಬರ್ ಅನ್ನೋದು ಅತಿ ಬಲಿಷ್ಠವಾಗಿರ್ತಕ್ಕಂಥದಕ್ಕೆ ಎರಡು ಉದಾಹರಣೆಗಳನ್ನು ಕೊಡಿ ಅಂದರು. ನೈಲಾನ್ ಫೈಬರ್ಸ್ ಈಸ್ ವೆರಿ ಸ್ಟ್ರಾಂಗ್, ಇಟ್ ಈಸ್ ಯೂಸ್ ಟು ರೋಪ್ ಯೂಸ್ ಫಾರ್ ಕ್ಲೈಂಬಿಂಗ್ ರಾಕ್ಸ್. ಅಂದರೆ ಬಂಡೆಗಲ್ಲುಗಳ ಮೇಲೆ ಏರಬೇಕಾದ ಹಗ್ಗಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡಲಾಗ್ತದೆ. ಅದೇ ರೀತಿ ಫಾರ್ ಮೇಕಿಂಗ್ ಪ್ಯಾರಾಚೀಟ್ಗಳ ತಯಾರಿಕೆಯಲ್ಲಿ ಸಹ ಇದನ್ನು ಬಳಕೆ ಮಾಡ್ತದೆ. ದೇರ್ ಯೂಸ್ ಶೋ ದಿ ನೈಲಾನ್ ಫೈಬರ್ಸ್ ಯಾವ ಹೈ ಟೆನ್ಸೈಲ್ ಸ್ಟ್ರಾಂಗ್. ಅಂದ್ರೆ ಹೆಚ್ಚು ಸ್ಥಿತಿಸ್ಥಾಪಕತೆಯನ್ನು ಹೊಂದಿರ್ತದೆ ಮತ್ತು ಹೆಚ್ಚು ಬಲಿಷ್ಠವಾಗಿ ಇರ್ತದೆ. ಥರ ನಾರು ಅಂತ ಕರೆಯಲಾಗ್ತದೆ. ಇನ್ನು ಫಿಫ್ತ್ ಒನ್, ಎಕ್ಸ್ಪ್ಲೇನ್ ವೈ ಪ್ಲಾಸ್ಟಿಕ್ ಕಂಟೈನರ್ಸ್ ಆರ್ ಫೇವರ್ಡ್ ಫಾರ್ ಸ್ಟೋರಿಂಗ್ ಫುಡ್ ಅಂತದ. ಅಂದ್ರೆ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನಾವು ಆಹಾರ ಸಂಗ್ರಹಣೆ ಮಾಡೋದು ಉತ್ತಮ. ಯಾಕಂದ್ರೆ ಪ್ಲಾಸ್ಟಿಕ್ ಸ್ಪೆಷಲ್ ಕ್ಯಾರೆಕ್ಟರ್ನ ಹೊಂದಿರ್ತದೆ. ಅವು ಯಾಕೆ ಅಂದ್ರೆ ನೋಡೋಣ. ದಿ ಕ್ಯಾರೆಕ್ಟರ್ಸ್ ದ್ಯಾಟ್ ಮೇಕ್ ಪ್ಲಾಸ್ಟಿಕ್ಸ್ ಫೇವರೇಬಲ್ ಫಾರ್ ಸ್ಟೋರಿಂಗ್ ಫುಡ್ ಐಟಮ್ಸ್ ಆರ್. ಅಂದರೆ ಪ್ಲಾಸ್ಟಿಕನ್ನು ಬಳಕೆ ಮಾಡೋಕ್ಕೆ ಪ್ರಮುಖ ಕ್ಯಾರೆಕ್ಟರ್ಸ್ ಯಾವುದಾವಂದರೆ, ಪ್ಲಾಸ್ಟಿಕ್ ಲೈಟ್ ವೇಟನ್ನು ಹೊಂದಿರ್ತದೆ, ಅಂದರೆ ಅತ್ಯಂತ ಹಗುರವಾಗಿರ್ತದೆ. ಲೋವರ್ ಪ್ರೈಸ್, ಕಡಿಮೆ ಬೆಲೆಯಲ್ಲಿರ್ತದೆ. ಗುಡ್ ಸ್ಟ್ರೆಂತ್, ಉತ್ತಮವಾದ ಸಾಮರ್ಥ್ಯವನ್ನು ಹೊಂದಿರ್ತದೆ. ಈಸಿ ಹ್ಯಾಂಡ್ಲಿಂಗ್, ಸುಲಭವಾಗಿ ಬಳಕೆ ಮಾಡಬಹುದು. ನೆಕ್ಸ್ಟ್ ಕ್ವಶನು, ಎಕ್ಸ್ಪ್ಲೇನ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಥರ್ಮೋ ಪ್ಲಾಸ್ಟಿಕ್ ಆ್ಯಂಡ್ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ಸ್. ನೋಡಿರಿ, ದೇರ್ ಆರ್ 2 ಟೈಪ್ಸ್ ಆಫ್ ಪ್ಲಾಸ್ಟಿಕ್, ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಆ್ಯಂಡ್ ಥರ್ಮೋ ಪ್ಲಾಸ್ಟಿಕ್ ಅಂತ ಬರ್ತದೆ. ಈಗ ಡಿಫ್ರೆನ್ಸನ್ನು ನೋಡ್ಕೊತ ಬರೋಣ. ಫಸ್ಟು ಥರ್ಮೋ ಪ್ಲಾಸ್ಟಿಕ್ ಏನದಲ್ಲ, ಥರ್ಮೋ ಪ್ಲಾಸ್ಟಿಕ್ ಕ್ಯಾನ್ ಬಿ ಬ್ಯಾಂಡ್ ಈಸಿಲಿ, ಇಟ್ ಮೇ ಬ್ರೇಕ್ ಆ್ಯಂಡ್ ಫೋರ್ಸ್ಡ್ ಟು ಬ್ಯಾಂಡ್. ಅಂದ್ರೆ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ನಾವು ಕಾಯಿಸಿದಾಗ ಸುಲಭವಾಗಿ ಬ್ಯಾಂಡ್ ಆಗಲ್ಲ, ಆಮೇಲೆ ಮುರಿದು ಹೋಗಿಬಿಡ್ತಾವು. ಅದು ಥರ್ಮೋಪ್ಲಾಸ್ಟಿಕ್ ಕ್ಯಾನ್ ಬಿ ಬ್ಯಾಂಡ್ ಈಸಿಲಿ, ಥರ್ಮೋಪ್ಲಾಸ್ಟಿಕ್ ಸುಲಭವಾಗಿ ಬ್ಯಾಂಡ್ ಆಗ್ತಾವು. ಇನ್ನು ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಕ್ಯಾನಾಟ್ ಬಿ ಸಾಫ್ಟನ್ಡ್ ಬೈ ಹೀಟಿಂಗ್. ಥರ್ಮೋಸೆಟಿಕ್ ಪ್ಲಾಸ್ಟಿಕ್ಕನ್ನು ಕಾಯಿಸಿದಾಗ ಸುಲಭವಾಗಿ ಮೆದುಗೊಳ್ಳಲ್ಲ. ದಸ್ ಇಟ್ ಕ್ಯಾನ್ ಬಿ ರೀಶೇಪ್ಡ್ ಒನ್ಸ್ ಮೋಲ್ಟೆಡ್. ಅಂದರೆ ಇದನ್ನು ನಾವು ಒಮ್ಮೆ ವಸ್ತು ಭಾಳ
ಅಥವಾ ಹಾಳಾಯಿತು ಅಂದ್ರೆ ಅದನ್ನು ಮರುಬಳಕೆ ಮಾಡೋಕೆ ನಮ್ಗೆ ಸಾಧ್ಯ ಆಗೋಲ್ಲ, ರೀಶೇಪ್ ಕೊಡೋಕೆ ಸಾಧ್ಯ ಇಲ್ಲ. ಅದರ ಥರ್ಮೋಪ್ಲಾಸ್ಟಿಕ್ ಬಿ ಸಾಫ್ಟೆಂಡ್ ಈಸಿಲಿ ಬೈ ಹೀಟಿಂಗ್, ಅಂದ್ರೆ ಸುಲಭವಾಗಿ ಮೆದುಗೊಳಿಸ್ಬೋದು. ದಸ್ ಇಟ್ ಕ್ಯಾನ್ ಬಿ ರೀಶೇಪ್ಡ್ ಸಹ ನೋಡ್ಬೋದು. ಅನೇಕ ಬಾರಿ ನಾವು ರೀಶೇಪ್ ಅನ್ನೋದಕ್ಕೆ ಕೊಡ್ಬೋದು. ನೆಕ್ಸ್ಟ್ ಕ್ವಶನು, ಎಕ್ಸ್ಪ್ಲೇನ್ ವೈ ದಿ ಫಾಲೋವಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ ಕರೀತಾರೆ. ಅಂದ್ರೆ ಕೆಳಗೆ ನಾವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅದಾವುಗಳ ಬಳಕೆ ಮಾಡ್ತಾರತ್ತ ಎಕ್ಸ್ಪ್ಲೇನ್ ಮಾಡೋಂದ್ರೆ ಒಂದೇದು ಸೂಫ್ಯಾನ್ ಹ್ಯಾಂಡಲ್ಸ್ ಅಂತ ಕರೀತಾರೆ. ಹಂಗಾರೆ ಸಾಸ್ಫ್ಯಾನ್ ಹ್ಯಾಂಡಲ್ಸ್ ಅಂದ್ರೆ ಬೊಗಾನಿ ಹಿಡಿಕೆಗಳು. ಎಲೆಕ್ಟ್ರಿಕ್ ಪ್ಲಗ್ಸ್ ಆ್ಯಂಡ್ ಸ್ವಿಚಸ್ ಪ್ಲಗ್ ಬೋರ್ಡ್ಸ್ ಅಂತ ಅಂದರು. ಅಂದರೆ ಬೊಗಾನಿ ಹಿಡಿಕೆಯಲ್ಲಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಯಾಕೆ ಬಳಕೆ ಮಾಡ್ತಾರೋ? ರೈಟ್ ಆನ್ಸರ್ ಈಸ್ ನೋಡ್ರಿ, ಸಾಸ್ಫ್ಯಾನ್ ಹ್ಯಾಂಡಲ್ಸ್ ಆರ್ ಮೇಡ್ ಅಪ್ ಆಫ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಬಿಕಾಸ್ ದೀಸ್ ಪ್ಲಾಸ್ಟಿಕ್ ಡು ನಾಟ್ ಗೆಟ್ ಸಾಫ್ಟನ್ಡ್ ಆನ್ ಹೀಟಿಂಗ್. ಅಂದರೆ ಈ ಪ್ಲಾಸ್ಟಿಕ್ಕು ಕಾಯಿಸಿದಾಗ ಸುಲಭವಾಗಿ ಏನಾಗೋಲ್ಲ, ಕರಗುವುದಿಲ್ಲ, ಉಷ್ಣದ ವಾಹಕವಾಗಿರ್ತದೆ. ಇದರಿಂದ ಅದನ್ನು ಬೊಗಾನಿ ಹಿಡಿಕೆ ಬಳಕೆ ಮಾಡ್ತಾರೆ. ಆಲ್ಸೋ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಸಚ್ ಆಸ್ ಬೇಕ್ಲೈಟ್ ಆರ್ ಪುವರ್ ಕಂಡಕ್ಟರ್ ಆಫ್ ಹೀಟ್. ಬೇಕ್ಲೈಟು ದುರ್ಬಲ ವಾಹಕ ಆಗಿರ್ತದೆ, ಉಷ್ಣದ ದುರ್ಬಲ ವಾಹಕ ಆಗಿರ್ತದೆ. ಇನ್ನು ಎಲೆಕ್ಟ್ರಿಕ್ ಪ್ಲಗ್ಗಳಲ್ಲಿ ಯಾಕೆ ಬೇಕಾ ಮಾಡಿರ್ತಾರೆ? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಸಚ್ ಆಸ್ ಬೇಕ್ಲೈಟ್ಸ್ ಆರ್ ವೆರಿ ಪುವರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅಂದರೆ ವಿದ್ಯುತ್ ಮತ್ತು ಉಷ್ಣ ಎರಡೂ ವಾಹಕ ಉತ್ತಮ ವಾಹಕ ಯಾವ್ದು ಆಗಿರ್ತೈತೆ ಪ್ಯೂರ್ ವಾಹಕ. ಪ್ಯೂರ್ ಅಂದ್ರೆ ಏನು? ದುರ್ಬಲ ವಾಹಕ ಆಗಿರ್ತದೆ ಬೇಕ್ಲೈಟು. ದೇರ್ ಫೋರ್ ದೇ ಯೂಸ್ ಟು ಮೇಕಿಂಗ್ ಫಾರ್ ಎಲೆಕ್ಟ್ರಿಕ್ ಪ್ಲಗ್ ಸ್ವಿಚಸ್ ಆ್ಯಂಡ್ ಪ್ಲಗ್ ಬೋರ್ಡ್ಸ್ಗಳಲ್ಲಿ ಬಳಕೆ ಮಾಡಲಾಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನು, ಕ್ಯಾಟಗರೀಸ್ ದಿ ಮಟೀರಿಯಲ್ ಆಫ್ ಫಾಲೋವಿಂಗ್ ಪ್ರಾಡಕ್ಟ್ಸ್ ಇಂಟು ಕ್ಯಾನ್ ಬಿ ರೀಸೈಕಲ್ಡ್, ಕ್ಯಾನಾಟ್ ಬಿ ರೀಸೈಕಲ್ಡ್. ಅಂದರೆ ಇಲ್ಲಿ ಕೆಲವು ವಸ್ತುಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಮರುಚಕ್ರೀಕರಣಗೊಳಿಸಬಲ್ಲ ನಂತರ ಮರುಚಕ್ರೀಕರಣಗೊಳ್ಳಲಾಗದ ಏನು ಮಾಡಿರಿ ಪ್ಲಾಸ್ಟಿಕ್ ವರ್ಗೀಕರಣ ಮಾಡಬೇಕು, ವಸ್ತುಗಳ ವರ್ಗೀಕರಣ ಮಾಡಬೇಕು. ಅಂದರೆ ಇದರರ್ಥ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಯಾವು, ಥರ್ಮೋಪ್ಲಾಸ್ಟಿಕ್ ಯಾವು ಅನ್ನೋದು ವರ್ಗೀಕರಣ ಮಾಡಬೇಕು. ಫಸ್ಟು ಟೆಲಿಫೋನ್ ಇನ್ಸ್ಟ್ರೂಮೆಂಟ್ಸ್ ಅದ, ಸೆಕೆಂಡ್ ಪ್ಲಾಸ್ಟಿಕ್ ಟ್ರೈ, ಥರ್ಡು ಕುಕ್ಕರ್ ಹ್ಯಾಂಡಲ್ಸ್, ಫೋರ್ತ್ ಕ್ಯಾರಿ ಬ್ಯಾಗ್ಸ್, ಆಮೇಲೆ ಬಾಲ್ಫೈನ್ ಪೆನ್ಸ್, ಪ್ಲಾಸ್ಟಿಕ್ ಬೌಲ್ಸ್, ಪ್ಲಾಸ್ಟಿಕ್ ಕವರಿಂಗ್ ಆನ್ ಎಲೆಕ್ಟ್ರಿಕ್ ವೈರ್ಸ್, ಪ್ಲಾಸ್ಟಿಕ್ ಚೇರ್ಸ್, ಎಲೆಕ್ಟ್ರಿಕ್ ಸ್ವಿಚಸ್ ಅದು. ಹಂಗಾರೆ ಈಗ ಕ್ಯಾನಾಟ್ ಬಿ ರೀಸೈಕಲ್ಡ್ ಆಗ್ತಕ್ಕಂಥದ್ರೆ ಮರುಚಕ್ರೀಕರಿಸಗೊಳ್ಳಲಾಗದ ಪ್ಲಾಸ್ಟಿಕ್ಗಳು ಯಾವ ಅನ್ನೋದನ್ನು ನಾನು ನೋಡ್ಕೊತ ಹೋಗೋಣ. ಫಸ್ಟ್ ಬರೋದು ಟೆಲಿಫೋನ್ ಅಂತ ಬರ್ತದೆ. ಟೆಲಿಫೋನ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮರುಚಕ್ರೀಕರಣಗೊಳ್ಳಲ್ಲ, ಒಂದು ಬಾದ ಆಗ್ತಾವೆ. ಇನ್ನು ಕುಕ್ಕರ್ ಹ್ಯಾಂಡಲ್ಸು, ಎಲೆಕ್ಟ್ರಿಕ್ ಸ್ವಿಚಸ್ಸು ಇವೆಲ್ಲ ಮರುಬಳಕೆಗೆ ಬರಲ್ಲ. ಆದರೆ ಮರುಬಳಕೆ ಆಗ್ತಕ್ಕಂಥ ಪ್ಲಾಸ್ಟಿಕ್ಗಳು ಅಂದರೆ ಪ್ಲಾಸ್ಟಿಕ್ ಟಾಯ್ಸು, ಪ್ಲಾಸ್ಟಿಕ್ ಚೇರ್ಸು, ಕ್ಯಾರಿ ಬ್ಯಾಗ್ಸು, ಪ್ಲಾಸ್ಟಿಕ್ ಕವರಿಂಗ್ಸ್ ಆನ್ ಎಲೆಕ್ಟ್ರಿಕ್ ವೈರ್ಸು, ಬಾಲ್ಫೈನ್ ಪೆನ್ಸು, ಪ್ಲಾಸ್ಟಿಕ್ ಬಾಲ್ಸು ಎಲ್ಲ ಮರುಬಳಕೆ ಆಗ್ತಕ್ಕಂಥವು. ಇನ್ನು ನೆಕ್ಸ್ಟ್ ಕ್ವಶನು, ರಾನಾ ವಾಂಟ್ಸ್ ಟು ಬುಯ್ ಎ ಶರ್ಟ್ ಫಾರ್ ಸಮರ್, ಶುಡ್ ಹಿ ಬುಯ್ ಕಾಟನ್ ಶರ್ಟ್ಸ್ ಆರ್ ಶರ್ಟ್ ಮೇಡ್ ಫ್ರಾಮ್ ಸಿಂಥೆಟಿಕ್ ಮಟೀರಿಯಲ್ಸ್, ಅಡ್ವೈಸ್ ರಾನಾ ಗಿವಿಂಗ್ ಯುವರ್ ರೀಸನ್ಸ್. ಅಂದರೆ ರಾನಾ ಏನು ಮಾಡ್ತಾರೆ, ಚಳಿಗಾಲದಲ್ಲಿ ಏನು ಮಾಡೋದು, ಒಂದು ಶರ್ಟನ್ನು ತೊಗೊಳಕ್ತಂತ. ಆದರೆ ಅವ್ನು ಹತ್ತಿ ಬಟ್ಟೆಯಿಂದ ಧರಿಸ್ತಕ್ಕಂಥ ಕಾಟನ್ ಶರ್ಟ್ ತೊಗೋಬೇಕು ಅಥವಾ ಸಿಂಥೆಟಿಕ್ ಫೈಬರಿಂದ ಮಾಡಿರ್ತಕ್ಕಂಥ ಕಾಟನ್ ಶರ್ಟ್ ಕೊಡಬೇಕು ಅನ್ನೋದು ನೀವು ಅಡ್ವೈಸ್ ಮಾಡಿರಿ ಅವನಂತ ಹೇಳಿದರು. ನಾವು ಹೇಳ್ತಾ ಅಡ್ವೈಸ್ ಏನಂದ್ರೆ ರಾನಾ ಶುಡ್ ಬಿ ಶರ್ಟ್ಸ್ ಮೇಡ್ ಫ್ರಮ್ ಕಾಟನ್, ಹತ್ತಿ ಬಟ್ಟೆಯಿಂದ ಧರಿಸ್ತಕ್ಕಂಥ ಶರ್ಟನ್ನು ಖರೀದಿ ಮಾಡಿರ್ತಾರೆ. ಯಾಕೆ? ದಿಸ್ ಈಸ್ ಬಿಕಾಸ್ ಕಾಟನ್ ಈಸ್ ಗುಡ್ ಅಬ್ಸಾರ್ಬರ್ ಆಫ್ ವಾಟರ್, ಸುಲಭವಾಗಿ ವಾತಾವರಣ ಇರತಕ್ಕಂಥ ನೀರಿನ ಅಂಶನ ಹೀರ್ಕೋತದೆ. ಆಮೇಲೆ ಇಟ್ ಕ್ಯಾನ್ ಸಾಕ್ ದಿ ಸ್ವೀಟ್ ಕಮಿಂಗ್ ಔಟ್ ಅವರ್ ಬಾಡಿ ಆ್ಯಂಡ್ ಎಕ್ಸ್ಪೋಸ್ಡ್ ಇಟ್ ಎನ್ವೈರ್ಮೆಂಟ್. ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಹೀರ್ಕೊಂಡು ನಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ವಾತಾವರಣಕ್ಕೆ ಹೊರ ಹಾಕ್ತದೆ. ಇದರಿಂದ ನಮ್ಮ ದೇಹವನ್ನು ಪರಿಸರದಿಂದ ಏನಿರ್ತದೆ ಆರಾಮಕರವಾಗಿರ್ತದೆ. ದಸ್ ಇಟ್ ಹೆಲ್ಪ್ಸ್ ಟು ಎವಾಪ್ರೇಷನ್ ಆಫ್ ದಿ ಲಿಕ್ವಿಡ್ಸ್ ದೇರ್ ಕೂಲಿಂಗ್ ಅವರ್ ಬಾಡಿ, ನಮ್ಮ ದೇಹವನ್ನು ಕೂಲಾಗಿ ಇಡ್ತದೆ. ಗಿವ್ ಎಕ್ಸಾಂಪಲ್ ಟು ಶೋ ದ್ಯಾಟ್ ಪ್ಲಾಸ್ಟಿಕ್ಸ್ ಆರ್ ನಾನ್ ಕೊರೋಷನ್ ಇನ್ ನೇಚರ್. ಅಂದರೆ ಪ್ಲಾಸ್ಟಿಕ್ಗಳು ನಶಿಸುವಿಕೆ ಕ್ರಿಯೆಗೆ ಒಳಪಡೋದಿಲ್ಲ ಅಂಥವಕ್ಕೆ ಒಂದು ಉದಾಹರಣೆ ಕೊಡಂದಾರ ನೋಡಿರಿ. ಪ್ಲಾಸ್ಟಿಕ್ಸ್ ಆರ್ ನಾಟ್ ಕೊರೈಡ್ ಇವನ್ ಇಫ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಟ್ರಾಂಗ್ ಕೆಮಿಕಲ್ಸ್. ಅದರ ಭಾಳಷ್ಟು ಬಲಿಷ್ಠವಾದ ರಾಸಾಯನಿಕವನ್ನು ಬಳಕೆ ಮಾಡಿರ್ತಾರೆ. ಅದಕ್ಕಾಗಿ ಇದು ಸುಲಭವಾಗಿ ಏನಾಗೋದಿಲ್ಲ, ನಶಿಸುವಿಕೆ ಕೊಳೆಯೋದಿಲ್ಲ, ಹಾಳಾಗಲ್ಲ. ದಿಸ್ ಈಸ್ ಬಿಕಾಸ್ ಆಫ್ ದೇರ್ ರಿಯಾಕ್ಟಿವ್ ನೇಚರ್ ವಿತ್ ಮೋಸ್ಟ್ ಮಟೀರಿಯಲ್ಸ್. ಭಾಳಷ್ಟು ವಸ್ತುಗಳ ಜೊತೆಗೆ ಇದು ರಾಸಾಯನಿಕ ಕ್ರಿಯೆಯನ್ನು ಮಾಡ್ತದೆ. ಫಾರ್ ಎಕ್ಸಾಂಪಲ್ ಕ್ಲೈಸ್ನಿಂಗ್ ನೋಡಿರಿ, ಕ್ಲೈಸ್ನಿಂಗ್ ಅಲ್ಲ ಕ್ಲೀನಿಂಗ್ಸಿಂಗ್ ಕೆಮಿಕಲ್ಸ್ ದ್ಯಾಟ್ ವಿ ಯೂಸ್ ಟು ಹೋಮ್ ಆರ್ ಇನ್ ಪ್ಲಾಸ್ಟಿಕ್ ಬಾಟಲ್ಸ್ ಇನ್ಸ್ಟೈಡ್ ಆಫ್ ಮೆಟಲ್ ಕಂಟೈನರ್ಸ್. ಅಂದರೆ ನಾವು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಸ್ವಚ್ಛಕಾರಿ ವಸ್ತುಗಳು, ಕೆಮಿಕಲ್ಸಿಂದ ಮಾಡಿರ್ತಕ್ಕಂಥ ವಸ್ತುಗಳು ಸಾಕಷ್ಟು ಅದಾವೆ. ಪ್ಲಾಸ್ಟಿಕ್ ಬಾಟಲ್ಸು ಇನ್ಸ್ಟೈಡ್ ಇವನ್ನೆಲ್ಲ ನಾನ್ ಕರೋಸಿವ್ ನೇಚರನ್ನು ಹೊಂದಿರ್ತವೆ ಅಂತ ಹೇಳ್ತಾರೆ. ಇನ್ನು ಶುಡ್ ದಿ ಹ್ಯಾಂಡಲ್ಸ್ ಆ್ಯಂಡ್ ಬ್ರಿಸ್ಟಲ್ಸ್ ಆಫ್ ಟೂತ್ ಬ್ರಷ್ ಬಿ
ಮೇಡ್ ಆಫ್ ಸೇಮ್ ಮಟೀರಿಯಲ್ಸ್ ಎಕ್ಸ್ಪ್ಲೇನ್ ಯುವರ್ ಆನ್ಸರ್ ಅಂದ್ರೆ ನಾವು ಬಳಕೆ ಮಾಡ್ತಕ್ಕಂಥ ಟೂತ್ ಬ್ರಷ್ನ ಹ್ಯಾಂಡಲು ಆಮೇಲೆ ಟೂತ್ ಬ್ರಷ್ನ ಬ್ರಿಸ್ಟಲ್ಸ್ ಏನಿರ್ತದೆ ಎರಡು ಒಂದದನ್ನು ಮಾಡಿರ್ತಾರೆ ನಾವು ಟೂತ್ ಬ್ರಷು. ನೋ, ಯಾಕಂದ್ರೆ ದಿ ಹ್ಯಾಂಡಲ್ ಆ್ಯಂಡ್ ಬ್ರಿಸ್ಟಲ್ಸ್ ಆರ್ ಟೂತ್ ಬ್ರಷ್ ಶುಡ್ ಬಿ ಮೇಡ್ ಆಫ್ ಡಿಫ್ರೆಂಟ್ ಮಟೀರಿಯಲ್ಸ್. ಯಾಕಂದ್ರೆ ಯಾವಾಗಲೂ ಡಿಫ್ರೆಂಟ್ ಮಟೀರಿಯಲ್ಸ್ ಮಾಡ್ತಾರೆ. ದಿ ಹ್ಯಾಂಡಲ್ಸ್ ಆಫ್ ಟೂತ್ ಬ್ರಷ್ ಶುಡ್ ಬಿ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ನೋಡ್ರಿ, ನಾವು ಹ್ಯಾಂಡಲ್ ಏನು ಯೂಸ್ ಮಾಡ್ತಲ್ಲ ಅದು ಫಸ್ಟ್ ಹಾರ್ಡ್ ಇರ್ತದೆ, ಸ್ಟ್ರಾಂಗೆಸ್ಟ್ ಇರ್ತದೆ. ವೈಲ್ ಬ್ರಿಸ್ಟಲ್ಸ್ ಶುಡ್ ಬಿ ಸಾಫ್ಟ್ ಆ್ಯಂಡ್ ಫ್ಲೆಕ್ಸಿಬಲ್. ಬ್ರಿಸ್ಟಲ್ಸ್ ಹಲ್ಲಿರ್ತಕ್ಕಂಥ ಮುಂದಿಂದು ಕಡ್ಡಿಗಳು ಏನಿದೆ ಸಾಫ್ಟ್ ಮತ್ತು ಫ್ಲೆಕ್ಸಿಬಲ್ ಆಗಿರ್ತಾವೆ. ನೆಕ್ಸ್ಟ್ ಕ್ವೆಶನ್, ಅವಾಯ್ಡ್ ಪ್ಲಾಸ್ಟಿಕ್ಸ್ ಆರ್ ಫಾರ್ ಆ್ಯಸ್ ಪಾಸಿಬಲ್ ಕಾಮೆಂಟ್ಸ್ ಆನ್ ದಿಸ್ ಅಡ್ವೈಸ್. ಅಂದ್ರೆ ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ನಾವು ದೂರ ಇರಬೇಕು, ಇದಕ್ಕೆ ಅಡ್ವೈಸ್ ಮಾಡಿರ್ತಾರೆ ಅದಾರೆ. ನೋಡಿ, ರೈಟ್ ಆನ್ಸರ್ ಇಸ್ ಪ್ಲಾಸ್ಟಿಕ್ಸ್ ಆರ್ ನಾನ್ ಬಯೋಡಿಗ್ರೇಡೇಬಲ್. ಅಂದರೆ ಇದರ ಅರ್ಥ ಜೈವಿಕವಾಗಿ ವಿಘಟನೆಗೆ ಒಳಪಡೆದಿರ್ತಕ್ಕಂಥ ಪ್ಲಾಸ್ಟಿಕ್ ಇರ್ತಾವೆ. ಆಮೇಲೆ ಒನ್ ಇಂಟ್ರೊಡ್ಯೂಸ್ ಇಂಟು ದಿ ಎನ್ವೈರ್ಮೆಂಟ್ ದೇ ಟೇಕ್ ಸೆವರಲ್ ಇಯರ್ಸ್ ಟು ದಿ ಡಿಕಂಪೋಸ್. ನಾವು ಒಮ್ಮೆ ಪರಿಸರದಲ್ಲಿ ಬಳಕೆ ಮಾಡ್ರೆ ಭಾಳಷ್ಟು ವರ್ಷ ಅದು ಕೊಳೆಯೋದಿಲ್ಲ, ಹಾಗೆ ಉಳಿತದೆ. ನಂತರ ಪ್ಲಾಸ್ಟಿಕ್ಸ್ ಆ್ಯಡ್ ಟು ಎನ್ವೈರ್ಮೆಂಟ್ ಪೊಲ್ಯೂಷನ್ಸ್. ವಾತಾವರಣದಲ್ಲಿ ಮಾಲಿನ್ಯತೆಗೆ ಕಾರಣ ಆಗ್ತದೆ. ದೇ ಕೆನಾಟ್ ಬಿ ಬರ್ನ್ ಆ್ಯಸ್ ವೆನ್ ಬರ್ನ್ ದೇ ರಿಲೀಸ್ ಪಾಯ್ಸನ್ ಗ್ಯಾಸ್. ಅಂದ್ರೆ ಇದು ನಾವು ಯಾವಾಗಲೂ ದಹನ ಕ್ರಿಯೆಗೆ ಒಳಪಡಿಸ್ಬಾರ್ದು. ಒಮ್ಮೆ ಸುಟ್ಟು ಅಂದರೆ ಅದರಿಂದ ಪಾಯ್ಸನಸ್ ಗ್ಯಾಸ್ ಬಿಡುಗಡೆ ಆಗ್ತದೆ. ನೆಕ್ಸ್ಟು, ಪ್ಲಾಸ್ಟಿಕ್ ಬ್ಯಾಗ್ಸ್ ಥ್ರೂ ಇನ್ ದಿ ಗಾರ್ಬೇಜ್ ಡಂಪ್ ಆರ್ ಸಾಲೋಡ್ ಬೈ ಎನಿಮಲ್ಸ್ ಲೈಕ್ ಕೌಸ್. ಅಂದ್ರೆ ತರತ್ತ ನಾವು ಗಾರ್ಬೇಜ್ ಡಂಪ್ಗಳಲ್ಲಿ ಅಂದರೆ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಕಟ್ಟಿ ಅದನ್ನ ಎಸೆಯೋದ್ರಿಂದ ಅದನ್ನು ಕೆಲವೊಂದು ಪ್ರಾಣಿಗಳು ತಿಂದ್ರೆ ಅದಕ್ಕೂ ಸಹ ಆರೋಗ್ಯ ಮೇಲೆ ಪರಿಣಾಮ ಬೀರ್ತದೆ. ದೀಸ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಶಾಕ್ ದೇರ್ ರೆಸ್ಪಿರೇಟರಿ ಸಿಸ್ಟಮ್ ಕ್ಯಾನ್ ಬಿ ಪ್ರೋಫೆಟಲ್ಸ್. ಅಂದರೆ ನಮ್ಮ ಉಸಿರಾಟಕ್ಕೂ ಸಹ ತೊಂದರೆ ಮಾಡ್ತದೆ. ದೇರ್ಫೋರ್ ವಿ ಶುಡ್ ಅವಾಯ್ಡ್ ಪ್ಲಾಸ್ಟಿಕ್ಸ್ ಫಾರ್ ಆ್ಯಸ್ ಪಾಸಿಬಲ್ ಅಂತ ದ ರೈಟ್ ಆನ್ಸರ್. ನೆಕ್ಸ್ಟ್, ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ನೋಡೋಣ. ಕಾಲಮ್ ಎ ವಿತ್ ಕರೆಕ್ಟ್ ಪ್ರೇಜಸ್, ಕಾಲಮ್ ಬಿ ನೋಡೋಣ. ಕಾಲಮ್ ಎ ಪಾಲಿಯೆಸ್ಟರ್, ಟೆಫ್ಲಾನ್, ರೇಯಾನ್, ನೈಲನ್ ಆಗ್ತದೆ. ಆಮೇಲೆ ಬಿದಲ್ಲಿ ಪ್ರಿಪೇರ್ ಬೈ ಯೂಸಿಂಗ್ ವುಡ್ ಪಲ್ಪ್ ಯೂಸ್ ಫಾರ್ ಮೇಕಿಂಗ್ ಪ್ಯಾರಾಚೇಟ್ಸ್. ಆಮೇಲೆ ಸ್ಟಾಕಿಂಗ್ಸ್ ಯೂಸ್ ಟು ಮೇಕ್ ನಾನ್ ಸ್ಟಿಕ್ ಕುಕ್ವೇರ್. ಫ್ಯಾಬ್ರಿಕ್ ಡು ನಾಟ್ ರಿಂಕಲ್ ಈಸಿಲಿ ಆಗ್ತದೆ. ನೋಡಿರಿ, ರೈಟ್ ಆನ್ಸರ್ ಪಾಲಿಯೆಸ್ಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಇಲ್ಲಿ ನೋಡಿರಿ, ಇದ್ರದ್ದು ಆನ್ಸರು ಡಿ ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಫ್ಯಾಬ್ರಿಕ್ಸ್ ಡು ನಾಟ್ ರಿಂಕಲ್ ಈಸಿಲಿ ಅಂದರೆ ಸುಕ್ಕುಗಟ್ಟುವುದಿಲ್ಲ, ಸುಲಭವಾಗಿಯೂ ಪ್ಲಾಸ್ಟಿಕ್ಗಳು ಸುಕ್ಕುಗಟ್ಟಲ್ಲ. ನಂತರ ಟೆಫ್ಲಾನ್ ಈಸ್ ಯೂಸ್ ಟು ಮೇಕ್ ನಾನ್ ಸ್ಟಿಕ್ ಕುಕ್ವೇರ್. ಅಂದರೆ ಇದರ ಅರ್ಥ ಅಂಟುರಹಿತ ಅಡುಗೆ ಉಪಕರಣಗಳಲ್ಲಿ ಇದನ್ನು ಬಳಕೆ ಮಾಡಲಾಗ್ತದೆ. ಅಂಟುರಹಿತ ಅಡುಗೆ ಉಪಕರಣಗಳಲ್ಲಿ ಇವನ್ನ ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ. ಇನ್ನು ರೇಯಾನ್ದು ಪ್ರಿಪೇರ್ ಬೈ ಯೂಸಿಂಗ್ ವುಡ್ ಪಲ್ಪ್, ಮರದ ತಿರುಳಿನಿಂದ ಇದನ್ನು ಪಡೆಯಲಾಗ್ತದೆ. ನೈಲಾನನ್ನು ಯೂಸ್ ಫಾರ್ ಮೇಕಿಂಗ್ ಪ್ಯಾರಾಚೆಟ್ಸ್ ಆ್ಯಂಡ್ ಶಾಕಿಂಗ್. ಅಂದರೆ ಪ್ಯಾರಾಚೆಟ್ಗಳ ತಯಾರಿಕೆಯಲ್ಲಿ, ಶಾಕಿಂಗ್ ತಯಾರಿಕೆಯಲ್ಲಿ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ. ನೆಕ್ಸ್ಟ್ ಕ್ವೆಶನ್, ಮ್ಯಾನುಫ್ಯಾಕ್ಚರಿಂಗ್ ಸಿಂಥೆಟಿಕ್ ಫೈಬರ್ಸ್ ಆರ್ ಆ್ಯಕ್ಚುಲಿ ಹೆಲ್ಪಿಂಗ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಕಾಮೆಂಟ್ಸ್. ಅಂದರೆ ಇದರರ್ಥ ಸಿಂಥೆಟಿಕ್ ಫೈಬರ್ಸ್ ನಾವು ತಯಾರು ಮಾಡೋದ್ರಿಂದ, ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಫಾರೆಸ್ಟ್ ಅರಣ್ಯಗಳು ಸಂರಕ್ಷಣೆ ಆಗ್ತಾ ಹೋಗ್ತದೆ. ನೋಡಿ, raw materials for natural fibers are mainly derived from the plants. This is means cutting a lot of trees. ಅಂದರೆ ಇದರರ್ಥ ಸ್ವಾಭಾವಿಕವಾಗಿ ನ್ಯಾಚುರಲ್ ಫೈಬರ್ಗಳನ್ನು ತಯಾರು ಮಾಡ್ಬೇಕಾದ್ರೆ ಅದು ಕಚ್ಚಾ ವಸ್ತುಗಳನ್ನು ನಾವು ಪ್ಲ್ಯಾಂಟಿಂದ ಪಡ್ಕೊತೇವೆ. ಅದಕ್ಕಾಗಿ ಹಲವಾರು ಗಿಡ ಮರಗಳನ್ನು ಕಡಿತೇವೆ. ದಿಸ್ ಲೀಡ್ಸ್ ಟು ಡಿಫಾರೆಸ್ಟೇಷನ್. ಅಂದರೆ ಮತ್ತು ನಮ್ಮ ಮರು ಅರಣ್ಯೀಕರಣ ಮಾಡಬೇಕಾಗ್ತದೆ. ಬಟ್ ರಾ ಮೆಟೀರಿಯಲ್ಸ್ ಆಫ್ ಸಿಂಥೆಟಿಕ್ ಮೆಟೀರಿಯಲ್ಸ್ ಆರ್ ಮೇನ್ಲಿ ಪೆಟ್ರೋಕೆಮಿಕಲ್. ರಾಸಾಯನಿಕದಿಂದ ನಾವು ಸಿಂಥೆಟಿಕ್ ಮೆಟೀರಿಯಲ್ಸನ್ನು ತಯಾರು ಮಾಡ್ತೇವೆ. ಹ್ಯಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸಿಂಥೆಟಿಕ್ ಫೈಬರ್ಸ್ ಹೆಲ್ಪ್ಸ್ ಟು ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ದಿಸ್ ಎ ರೈಟ್ ಆನ್ಸರ್ ಆಗ್ತದೆ. ಇಷ್ಟು ಎಕ್ಸಸೈಸಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರು. ವಿದ್ಯಾರ್ಥಿ ಏನಾರ ಡೌಟ್ಸ್ ಇದ್ದರೆ ನೀವು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಟು ಆಲ್.